ಇದಕ್ಕೆ ನೂತನವಾಗಿ ಅತ್ಯಂತ ಸುಸಜ್ಜಿತವಾದಂತ ಸುಂದರವಾದಂತ ಎಲ್ಲಾ ಸೌಲಭ್ಯಗಳನ್ನು ಒಳಗೊಂಡಂತ 371 ಹಾಸಿಗೆಯ ಆಸ್ಪತ್ರೆ ಸುಮಾರು 262 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಇದನ್ನು ಲೋಕಾರ್ಪಣೆ ಮಾಡಿದ್ದು ನಮ್ಮೆಲ್ಲರಿಗೆ ಅತ್ಯಂತ ಹೆಮ್ಮೆಯ ಸಂಗತಿ ಆಗಿದೆ ಅನ್ನುವಂತ ಮಾತನ್ನು ಇಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ನಮ್ಮ ಭಾಗದಲ್ಲಿ ವಿಶೇಷವಾಗಿ ಇವತ್ತೇನು ಅಭಿವೃದ್ಧಿಯ ಸೂಚ್ಯಂಕ ಇದೆ, ಅಭಿವೃದ್ಧಿಯ ಸೂಚ್ಯಂಕದಲ್ಲಿ ಆರೋಗ್ಯದ ಕ್ಷೇತ್ರದಲ್ಲಿ ನಾವು ಬಹಳಷ್ಟು ಹಿಂದೆ ಇದ್ದೇವೆ. ಬೇರೆ ಕಡೆ ಹೋಲಿಕೆ ಮಾಡಿದ್ರೆ ಶಿಶು ಮರಣ ಪ್ರಮಾಣ ಇರಬಹುದು, ತಾಯಿ ಮರಣ ಪ್ರಮಾಣ ಇರಬಹುದು, ಅಥವಾ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಇಲ್ಲದೆ ಇರುವಂತದ್ದು. ಆ ಕಾರಣಕ್ಕಾಗಿ ಈ ಭಾಗದ ಜನ ಇವತ್ತು ಅದರಲ್ಲಿ ವಿಶೇಷವಾಗಿ ಯಾರು ಹೃದಯ ರೋಗದ ಕಾಯಿಲೆಗಳಿತ್ತು ಅಂತ ಹೇಳಿದ್ರೆ ಎಲ್ಲಿ ಹೋಗ್ಬೇಕು? ಬೀದರ್ನವ್ರು ಹೋಗ್ತಿದ್ರು ಹೈದರಾಬಾದ್ಗೆ, ಕಲಬುರಗಿಯವರು ಶೋಲಾಪುರ್ಗೆ ಹೋಗುವಂತ ಪರಿಸ್ಥಿತಿ ಇತ್ತು, ಬ್ಯಾಂಗ್ಳೂರ್ಗೆ ಹೋಗುವಂತ ಪರಿಸ್ಥಿತಿ ಇತ್ತು. ಇಂಥದ್ದರಲ್ಲಿ ಒಂದೇ ಒಂದು ಸರ್ಕಾರದ ವತಿಯಿಂದ 7 ಜಿಲ್ಲೆಗಳು ಸೇರಿಸಿಕೊಂಡು ಒಂದು ಕ್ಯಾಥ್ ಲ್ಯಾಬ್ ಇರಲಿಲ್ಲ. ಒಂದು ಇವತ್ತು ಯಾವುದೇ ಪ್ರತ್ಯೇಕವಾದಂತ ಹೃದಯ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಸೌಲಭ್ಯ ಇರಲಿಲ್ಲ. ಇಂಥದ್ರಲ್ಲಿ 8 ವರ್ಷ ಕೆಳಗಡೆ ಏನಿವತ್ತು ನಮ್ಮಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬೋದು, ಸಂವಿಧಾನ ಅನುಚ್ಛೇದ 371 ತಿದ್ದುಪಡಿ ಆದ ಮೇಲೆ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯಜಿಯವರ ಮೊದಲನೇ ಅವರೇನು ಹಂತದಲ್ಲಿ ಅವಧಿಯಲ್ಲಿ ಮುಖ್ಯಮಂತ್ರಿ ಇದ್ದಾಗ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ಕಲಬುರಗಿಯಲ್ಲಿ ಒಂದು ಜಯದೇವರ ರೋಗ ಸಂಸ್ಥೆ ಪ್ರಾರಂಭ ಮಾಡಬೇಕು ಅಂತೇಳಿ ಹೇಳಿ ಜಿಮ್ಸ್ ಅಲ್ಲಿ 2016ರಲ್ಲಿ ಪ್ರಾರಂಭ ಮಾಡಿದ್ರು. ಆ ಪ್ರಾರಂಭ ಮಾಡಿದ ಮೇಲೆ ನಾವೆಲ್ಲ ನೋಡ್ತಾ ಇದ್ದೀವಿ ಬದಲಾವಣೆ. ಸುಮಾರು ಸಾವಿರಾರು ಜನ ಬೀದರಿಂದ ಬಂದಿದ್ದಾರೆ, ರಾಯಚೂರಿಂದ ಬಂದಿದ್ದಾರೆ, ಕಲಬುರಗಿಯಿಂದ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಇವತ್ತು 6 ಲಕ್ಷ ಜನ ಹೊರರೋಗಿಗಳು ಇಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. 50,000 ಜನ ಒಳರೋಗಿಗಳು ಇಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಸುಮಾರು 15ರಿಂದ 20,000 ಜನ ಅವರು ಸ್ಟಂಟ್ ಹಾಕೊಂಡಿದ್ದಾರೆ, ಶಸ್ತ್ರಚಿಕಿತ್ಸೆ ಆಗಿದೆ. ಸುಮಾರು 18-20,000 ಮಕ್ಕಳಿಗೆ ಯಾರ್ಯಾರು ಹೃದಯ ರೋಗಿ ಸಂಬಂಧ ಕಾಯಿಲೆಗಳಿತ್ತು ಅವರೆಲ್ಲರೂ ಚಿಕಿತ್ಸೆ ಪಡೆದಿದ್ದಾರೆ. ಅದರ ಶ್ರೇಯಸ್ಸು ಯಾರಿಗೆ ಸಲ್ಲಬೇಕು? ಈ ಶ್ರೇಯಸ್ಸು ಕಾಂಗ್ರೆಸ್ ಸರ್ಕಾರಕ್ಕೆ, ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ, ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಸಲ್ತದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೋಡಿ ಅವರೆಲ್ಲರ ದೂರದರ್ಶಿತ್ವದಿಂದ ಇವತ್ತೇನು ಈ ಭಾಗದ ಜನರಿಗಾಗಿ, ಯಾಕೆಂದ್ರೆ ಖಾಸಗಿಯಾಗಿ ಹೋಗ್ಬೇಕು ಅಂದ್ರೆ 5 ಲಕ್ಷ ಬೇಕು, 10 ಲಕ್ಷ ಬೇಕು, ಯಾವುದೇ ಯೋಜನೆಗಳು ಬಂದ್ರೂ ಉಪಯೋಗ ಆಗೋದಿಲ್ಲ. ಸರ್ಕಾರ ಹಂತದಲ್ಲಿ ನಮ್ಮ ಸರ್ಕಾರ ಬಡವರ ಪರ ಸರ್ಕಾರ ಇದೆ. ಶೋಷಿತರ, ಹಿಂದುಳಿದವರ, ಕಾರ್ಮಿಕರ, ರೈತರ, ಮಹಿಳೆಯರ ಅವರೆಲ್ಲರಿಗೂ ಸಮಾನವಾದಂತ ಆರೋಗ್ಯ ಸೇವೆ ಸಿಗಬೇಕು ಅನ್ನುವಂತ ದೃಷ್ಟಿಯಿಂದ ಇವತ್ತೆಲ್ಲಾ ರೀತಿಯ ಸೌಲಭ್ಯಗಳು ಏನು ಹಿಂದೆ ಇರಲಿಲ್ಲ, ಇವತ್ತು ಒಂದೊಂದಾಗಿ ಕೊಟ್ಟ ಮಾತಿನಂತೆ ನಾವು ಮಾಡ್ತಾ ಇದ್ದೇವೆ. ನೀವೆಲ್ಲ ನೋಡ್ತಾ ಇದ್ದೀರಿ ಈ ಆಧುನಿಕತೆ. ಇವತ್ತು ನಾವೆಲ್ಲ ವಿಜ್ಞಾನ ತಂತ್ರಜ್ಞಾನ ಬಹಳ ಮುಂದೆ ಹೋಗಿದೆ ಎಲ್ಲಾ ಕಡೆ. ಈ ಕಾರಣಕ್ಕಾಗಿ ಮಾಲಿನ್ಯನೂ ಜಾಸ್ತಿ ಆಗಿದೆ. ಅದರಲ್ಲಿ ವಿಶೇಷವಾಗಿ ಕೋವಿಡ್ ಮಹಾಮಾರಿ ಬಂದ ಮೇಲೆ ಹೃದಯ ರೋಗಿ ಸಂಬಂಧಿ ಕಾಯಿಲೆಗಳು ಮಕ್ಕಳಿಗೆ, ಯುವಕರಿಗೆ, ಎಲ್ಲರಿಗೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹಿಂದೆ ಆಗ್ತಾ ಇತ್ತು ಅಂದ್ರೆ 10-20 ವರ್ಷ ಕೆಳಗಡೆ ಛಟ್ ಅಂತ್ರಿ ಸತ್ತೋದ ಅಂತಿದ್ರು. ಯಾರಿಗೂ ಹೃದಯ ರೋಗ ಕಾಯಿಲೆನೇ ಇದೆ ಅಂತ ಗೊತ್ತಾಗ್ತಾ ಇದ್ದಿಲ್ಲ. ಆದರೆ ಇವತ್ತು ಸಾವಿರಾರು ಜನರಿಗೆ ಚಿಕಿತ್ಸೆ ಸಿಗ್ತಾ ಇದೆ, ಸಾವಿರಾರು ಜನರ ಜೀವ ಉಳಿತಾ ಇದೆ. ಜೀವ ಅತ್ಯಮೂಲ್ಯವಾದಂಥದ್ದು. ಅದಕ್ಕೆಲ್ಲ ಇವತ್ತು ಸಂವಿಧಾನ ಅನುಚ್ಛೇದ 371 ಮತ್ತು ಅದಕ್ಕೆ ಕಾರಣಕರ್ತರಾದಂತ ಖರ್ಗೆಜಿಯವರು, ದಿವಂಗತ ಧರ್ಮಸಿಂಗ್ ಜಿಯವರು ಅನುಷ್ಠಾನ ಮಾಡಿದಂತ ಮಾನ್ಯ ಸಿದ್ದರಾಮಯ್ಯಜಿಯವರು ಅದಕ್ಕೆ ಅವರಿಗೆ ಶ್ರೇಯಸ್ಸು ಸಿಗ್ತದೆ ಅನ್ನುವಂತ ಒಂದು ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಯಾವ ರೀತಿಯಲ್ಲಿ ಇವತ್ತೇನು ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಮಾನ್ಯ ಸಿದ್ದರಾಮಯ್ಯಜಿಯವರು ಮೈಸೂರಿನಲ್ಲಿ ಮಾಡಿಸಿದ್ದಾರೆ, ಬೆಂಗಳೂರಿನಲ್ಲಿರುವಂತಹ ಸರ್ಕಾರಿ ಸ್ವಾಮ್ಯದ
ಜಯದೇವ ಹೃದ್ರೋಗ ಸಂಸ್ಥೆ ಎಲ್ಲರ ಪ್ರೀತಿ ಎಲ್ಲರ ವಿಶ್ವಾಸಕ್ಕೆ ಪಾತ್ರವಾಗಿದೆ. ಅಲ್ಲಿ ಕಾರ್ಪೊರೇಟ್